ಘೋಷಿಸಬೇಕೆಂಬುದು ಪ್ರಜೆಗಳ ಇಚ್ಛೆಯಾದರೆ ಅದನ್ನು ನೀವು ನೀಡಲೇಬೇಕು. ಕೊನೆಯದಾಗಿ ಒಂದು ಬಾರಿ ಕ್ಷಮಿಸಿ ಅಪ್ಪಾಜಿ. ನೀವೇನು ಹೇಳಿದರೂ ನನಗೆ ಮಮಕಾರದಿಂದ ಇವನಿಗೆ ದಂಡನೆಯಿಂದ ಮುಕ್ತಗೊಳಿಸುವುದಕ್ಕೆ ಮನಸ್ಸಿಲ್ಲ. ಆದರೆ ಆಚಾರ್ಯರು ನಿರ್ದೇಶಿಸಿದಂತೆ ನಾವು ಪ್ರಜೆಗಳ ಇಚ್ಛೆಯನ್ನು ನೆತ್ತಿಯ ಮೇಲೆ ಹೊತ್ತು ನಡೆಸುವ ಕಾರ್ಯಭಾರಗಳು ಮಾತ್ರ. ಅವರ ಇಚ್ಛೆಯ ವಿರುದ್ಧವಾಗಿ ನಾವು ನಡೆಯಲಾರದು. ಅವರ ಇಚ್ಛೆ ರಾಜಕುಮಾರನಿಗೆ ಕ್ಷಮಾದಾನ ನೀಡುವುದೇ ಆಗಿದ್ದರೆ ಆಯಿತು, ಹಾಗೆಯೇ ಆಗಲಿ. ಪ್ರಜಾಕೋಟಿಯ ಪ್ರೀತಿಯಿಂದ ಇಂದು ರಾಜಕುಮಾರರಿಗೆ ಪುನರ್ಜನ್ಮವಾಗಿದೆ. ಇನ್ನು ಮುಂದಾದರೂ ಅವರು ಈ ಪ್ರೇಮ ಸಾರ್ಥಕವಾಗುವಂತೆ ಬದುಕಲೆಂದು ಬಯಸುತ್ತೇವೆ. ಇಂತಹ ನೀಚ ಕೃತ್ಯವನ್ನು ಎಸಗಿ ಬದುಕಿರುವ ಯಾವ ಧೈರ್ಯವೂ ನನ್ನಲ್ಲಿ ಉಳಿದಿಲ್ಲ. ಇಂದು ನ್ಯಾಯಪೀಠ ನನ್ನನ್ನ ಕ್ಷಮಿಸಿರಬಹುದು, ಆದರೆ ನನ್ನನ್ನು ನಾನು ಸಾವಿನ ವಿನಃ ಬೇರೆ ಯಾವುದರ ಮೂಲಕವೂ ಕ್ಷಮಿಸಲಾರೆ. ಆದರೆ ಈ ಪ್ರಜೆಗಳ ಆಜ್ಞೆಯನ್ನ ಚಕ್ರವರ್ತಿಗಳೇ ಮೀರದಿರುವಾಗ ನಾನು ಮೀರುವುದು ಯಾವ ಪಾಲು? ನನ್ನ ಪುನರ್ಜನ್ಮಕ್ಕೆ ಕಾರಣರಾದ ಈ ರಾಷ್ಟ್ರಕೂಟರ ನಾಡಿಗೆ ನನ್ನ ಇಡೀ ಜನ್ಮವನ್ನ ಮುಡಿಪಾಗಿಡುತ್ತೇನೆ. ಧನ್ಯೋಸ್ಮಿ. ಕೃಷ್ಣ, ಒಮ್ಮೆ ತಪ್ಪು ಮಾಡಿದ್ದೀರಿ, ಕ್ಷಮೆ ಕೇಳುತ್ತಿದ್ದೀರಿ. ಆದರೆ ಒಂದನ್ನು ನೆನಪಿಡು, ಈ ಸಿಂಹಾಸನವೇರಿದ ಮೇಲೆ ತಪ್ಪಿಗೆ ಯಾವ ಕಾರಣವನ್ನೂ ಕೊಡುವಂತಿಲ್ಲ. ಒಮ್ಮೆ ಮಾಡಿದ ತಪ್ಪು ಇತಿಹಾಸದಲ್ಲಿ ಪ್ರಮಾದವಾಗಿಯೇ ಉಳಿದು ಬಿಡುತ್ತದೆ. ಇದನ್ನು ಸದಾ ನೆನಪಿನಲ್ಲಿರು ಕೃಷ್ಣ. ಚಕ್ರವರ್ತಿಗಳ ಈ ಉದಾರ ಮನಸ್ಸಿಗೆ ನಮ್ಮ ನಮನಗಳು. ಈಗ ಇದೇ ಸಭೆಯಲ್ಲಿ ನಾನು ಇನ್ನೊಂದು ವಿಷಯವನ್ನು ಪ್ರಸ್ತಾಪಿಸಬೇಕಿದೆ. ಚಂದ್ರ, ಈ ಚಕ್ರಾಧಿಪತ್ಯ ತನ್ನ ಕ್ಷೇಮಕ್ಕಾಗಿ ರಾಜಕುಮಾರಿಯಿಂದ ತ್ಯಾಗವೊಂದನ್ನು ಬಯಸಿದೆ. ಅದರ ಕೋರಿಕೆಯನ್ನು ನಡೆಸುತ್ತೀಯ ಚಂದ್ರ? ಅದೇನು ಹೇಳಿ ಅಪ್ಪಾಜಿ. ನಿಮ್ಮ ಇಚ್ಛೆಗೆ ನಾನೆಂದಾದರೂ ಎದುರು ನಡೆದಿದ್ದೇನೆ. ಗಂಗರ ಯುವರಾಜ ಮುತುಗನೊಂದಿಗೆ ನಿನಗೆ ವಿವಾಹ ಮಾಡಿ ನಮ್ಮ ಹಾಗೂ ಗಂಗರ ನಡುವೆ ಇರುವ ದಶಕಗಳ ವೈಷಮ್ಯಕ್ಕೆ ಕೊನೆ ಹಾಡಬೇಕೆಂಬುದು ನನ್ನ ಅಪೇಕ್ಷೆ. ಇದರಿಂದ ಶಾಂತಿ ನೆಲೆಸುವುದೆಂಬುದೊಂದೇ ನನ್ನ ಧ್ಯೇಯ. ಹಾಗಾಗಿ ನೀನು ಈ ವಿವಾಹಕ್ಕೆ ಒಪ್ಪುವ ದೊಡ್ಡ ಮನಸ್ಸು ಮಾಡಿದರೆ ಇದನ್ನು ನಾವು ನಡೆಸಬಹುದು. ನಿನ್ನ ಇಚ್ಛೆಗೆ ವಿರುದ್ಧವಾಗಿ ನಿನ್ನ ವಿವಾಹ ಮಾಡಿಸುವ ಅಧಿಕಾರ ಯಾರಿಗೂ ಇಲ್ಲ. ಆದುದರಿಂದಲೇ ನಿನಗೆ ಅಪ್ಪಣೆ ಮಾಡದೆ ಕೋರಿಕೆ ಇಡುತ್ತಿದ್ದೇನೆ. ತುಂಬಿದ ಸಭೆ ಎಂದು ನೀನು ಅಂಜುವ ಅವಶ್ಯಕತೆಯೂ ಇಲ್ಲ. ನಿನ್ನ ನಿರ್ಧಾರವೇನೆಂದು ನಿರ್ಭಯದಿಂದ ಪ್ರಸ್ತುತಪಡಿಸು. ನನ್ನನ್ನು ಇಷ್ಟು ದಿನ ಪೋಷಿಸಿದ ನನ್ನ ರಾಜ್ಯಕ್ಕೆ ಅದು ಬೆಳೆಸಿದಾಗ ಅದರ ಸೇವೆ ಸಲ್ಲಿಸದಿದ್ದರೆ ನಾನು ರಾಜ್ಯದ ಮಗಳೇ ಅಪ್ಪಾಜಿ. ನೀವೇ ಹೇಳುತ್ತಿರಲಿಲ್ಲವೇ, ನಮ್ಮ ರಾಜ್ಯ ಮನೆತನದವರ ಬಾಳು ರಾಜ್ಯದ ಒಳಿತಿಗಾಗಿ ಮೀಸಲೆಂದು. ಸಿಂಹಾಸನದ ಮೇಲೆ ಕುಳಿತುಕೊಂಡು ಸಮರ ಭೂಮಿಯಲ್ಲಿ ಪ್ರಾಣ ತ್ಯಾಗ ಮಾಡಿಯೋ ಸೇವೆ ಸಲ್ಲಿಸಲು ನನ್ನಿಂದಾಗದಿರಬಹುದು. ಆದರೆ ನನಗೂ ಒಂದು ಸೇವೆ ಸಲ್ಲಿಸಲು ಅವಕಾಶವಿದೆ ಎಂದು ತಿಳಿದು ನನ್ನ ಬಾಳು ಸಾರ್ಥಕವಾಯಿತು ಅಪ್ಪಾಜಿ, ಸಾರ್ಥಕವಾಯಿತು. ನೀವು ಯಾವ ದಿನದಂದು ಯಾರಿಗೆ ಎಲ್ಲಿ ವಿವಾಹವಾಗಲು ಸೂಚಿಸುತ್ತೀರೋ ನಾನು ಅಲ್ಲಿ ವಿವಾಹವಾಗಲು ಸಿದ್ಧಳಿದ್ದೇನೆ. ಧನ್ಯವಾಯಿತು ಚಂದ್ರ, ನನ್ನ ಬಾಳು ಧನ್ಯವಾಯಿತು. ಇಷ್ಟು ದಿನ ನೀನು ಈ ರಾಜ್ಯಕ್ಕೆ ಮಗಳಾಗಿದ್ದೆ, ನೀನಿಂದು ಅದರ ತಾಯಿಯಾಗಿ ಬಿಟ್ಟೆ ಚಂದ್ರ. ಕೃಷ್ಣ, ಈ ಕೂಡಲೇ ಈ ವಿಷಯವನ್ನು ಗಂಗರಿಗೆ ತಲುಪಿಸು. ಈ ಮದುವೆಯ ಈ ವ್ಯವಹಾರಗಳನ್ನೆಲ್ಲ ನೀನೇ ಮುಂದು ನಿಂತು ಮಾಡಬೇಕು. ಇನ್ನು ಮುಂದೆ ನೀನು ಜವಾಬ್ದಾರಿಯಿಂದ ವರ್ತಿಸುವುದನ್ನು ಕಲಿಯಬೇಕು ಕೃಷ್ಣ. ಅವಳ ವಿವಾಹದೊಂದಿಗೆ ನಿಮ್ಮಿಬ್ಬರ ವಿವಾಹವನ್ನು ಮತ್ತೊಮ್ಮೆ ಶಾಸ್ತ್ರೋಕ್ತವಾಗಿ ಒಂದೇ ಚಪ್ಪರದಲ್ಲಿ ನೆರವೇರಿಸಿ ಬಿಟ್ಟರೆ ತಂದೆಯಾಗಿ ನನ್ನ ಎಲ್ಲ ಕರ್ತವ್ಯಗಳೂ ಮುಗಿದಂತಾಗುತ್ತವೆ. ಈ ಸಂಸಾರದ ಕೊಂಡಿಗಳು ಒಂದೊಂದೇ ಕಳಚತೊಡಗಿವೆ. ಕಾಣದ ಕಡಲು ಕೈ ಬೀಸಿ ಕರೆಯತೊಡಗಿದೆ.
ಇದು ನನ್ನ ರಾಜಪ್ರಭುತ್ವದ ಕೊನೆಯ ಸಭೆ. ಇಂದು ಈ ಪೀಠದಲ್ಲಿ ನಾನು ತೆಗೆದುಕೊಳ್ಳಲಿರುವ ನಿರ್ಧಾರ ನನ್ನ ಅಧಿಕಾರದ ಕಡೆಯ ನಿರ್ಧಾರ. ವೈರಾಗ್ಯವೆಂದರೆ ಕೇವಲ ನಿರಾಸಕ್ತಿಯಲ್ಲ, ಅದು ಪರಮ ಸಚ್ಚಿದಾನಂದ ಸ್ವರೂಪದ ಅಮೃತ ಭಾವ ಎಂದು ನಮಗೆ ಅರಿವಾಗಿ ಆಗಿದೆ. ಭಗವದ್ ಜಿನಸೇನಾಚಾರ್ಯರು ನಿರ್ವಾಣರಾದ ದಿನದಿಂದ ನಮಗೆ ಈ ಜಗತ್ತಿನ ಯಾವ ವ್ಯಾಪಾರಗಳಲ್ಲೂ ಯಾವ ಆಸಕ್ತಿಯೂ ಕಾಣಿಸುತ್ತಿಲ್ಲ. ನಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡಾಗಲೆಲ್ಲ ಆಚಾರ್ಯರು ಇಂದು ಧೈರ್ಯ ಹೇಳಿದವರು, ಜೀವನವನ್ನು ಮುಂದುವರಿಸಲು ಧೈರ್ಯ ತುಂಬಿದವರು. ಅವರು ನಮ್ಮಿಂದ ದೂರವಾದಾಗ ಅದಕ್ಕಾಗಿ ನಾವು ದುಃಖಿಸಿದರೆ ನಾವು ಅವರ ಶಿಷ್ಯರಾಗಿ ಅವರ ಹೆಸರಿಗೆ ಶೋಭೆ ತಂದಂತಾಗುವುದಿಲ್ಲ. ನಾನು ಇಂದು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ನನ್ನ ರಾಜಪ್ರಭುತ್ವವನ್ನು, ರಾಜಪದವಿಯನ್ನು ಇಂದಿಗೆ ತ್ಯಜಿಸಲಿದ್ದೇನೆ. ಇಂದಿನಿಂದ ನಾನು ಚಕ್ರವರ್ತಿ ನೃಪತುಂಗನಲ್ಲ, ಕೇವಲ ಒಬ್ಬ ಸನ್ಯಾಸಿ. ಯಾರ ತಂದೆಯೂ ಅಲ್ಲ, ಯಾರ ಮಗನೂ ಅಲ್ಲ, ಯಾರ ಶಿಷ್ಯನೂ ಅಲ್ಲ, ಯಾರ ಗುರುವೂ ಅಲ್ಲ. ಕೃಷ್ಣ. ಇದರ ಭಾರವನ್ನೆಲ್ಲ ಇಂದು ನಿನಗೆ ವಹಿಸಿದ್ದೇನೆ. ಈ ರಾಜ ಪದವಿಯು ಸಂಭಾಳಿಸಲು ಸುಲಭವಾದುದಲ್ಲ. ಇದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದ ಬಂಕರಸರೂ ಇಂದು ನಮ್ಮ ಜೊತೆಗಿಲ್ಲ. ಇದು ಎಷ್ಟು ಕಷ್ಟವಾದುದೆಂಬುದನ್ನು ನಾನು ಬಲ್ಲೆ. ಆದರೆ ಅಂತಹ ಕಷ್ಟದ ಸಂದರ್ಭಗಳಲ್ಲಿ ನನಗೆ ದಾರಿದೀಪವಾದ ಭಗವದ್ ಜಿನಸೇನಾಚಾರ್ಯರ ಒಂದಷ್ಟು ಉಪದೇಶದ ವಾಕ್ಯಗಳನ್ನೇ ನಿನಗೂ ಹೇಳುತ್ತೇನೆ ಕೃಷ್ಣ. ರಾಜನಾದವನ ಕರ್ತವ್ಯಗಳು ಎರಡು. ಒಂದು ಪ್ರಜಾ ಪರಿಪಾಲನೆ, ಮತ್ತೊಂದು ಆತ್ಮ ಪರಿಪಾಲನೆ. ಪ್ರಜಾ ಪರಿಪಾಲನೆಯಿಂದ ಪರಿಪಾಲಿತರಾದ ಪ್ರಜೆಗಳು ಬೇಡಿದ್ದೆಲ್ಲವನ್ನು ಕೊಡುವ ಕಾಮಧೇನುಗಳು. ಪ್ರಜಾ ಪರಿಪಾಲನೆಗಾಗಿ ರಾಜ ತನ್ನ ಆತ್ಮ ಪರಿಪಾಲನೆ ಮಾಡಿಕೊಳ್ಳಬೇಕಾಗಿರುವುದು ಅನಿವಾರ್ಯ. ಇಂದ್ರಿಯವನ್ನು ನಿಗ್ರಹದಲ್ಲಿಟ್ಟುಕೊಳ್ಳಬೇಕು. ವಿದ್ಯೆಯ ಸಹಾಯದಿಂದ ಬುದ್ಧಿ ಸಂಸ್ಕಾರ ಪಡೆಯಬೇಕು. ಕೃಷ್ಣ, ಒಂದು ಮಾತನ್ನು ನೆನಪಿಡು. ನಿಗ್ರಹ ಯೋಗ್ಯವಾದ ಶತ್ರುವನ್ನಾಗಲಿ ದುಷ್ಟ ಪುತ್ರನನ್ನಾಗಲಿ ಸಮಾನವಾಗಿ ಕಾಣು. ಅದೇ ಸಮಂಜಸತ್ವ. ಸಮಂಜಸತ್ವ ಸಮದರ್ಶಿತ್ವಗಳೊಡನೆ ಕುಲಪಾಲನ, ಮತಿಪಾಲನ, ಆತ್ಮಪಾಲನ, ಪ್ರಜಾಪಾಲಗಳನ್ನು ಮಾಡಿ ಇಹದಲ್ಲಿ ಯಶಸ್ಸು, ಪರದಲ್ಲಿ ಮುಕ್ತಿಯನ್ನು ಗಳಿಸಬೇಕು. ಕೃಷ್ಣ, ಆಚಾರ್ಯರ ಈ ಉಪದೇಶ ಜ್ಯೋತಿ ನಿನ್ನ ಬಾಳ ಬಟ್ಟೆಗೆ ಮಾರ್ಗದರ್ಶಿಯಾಗಲಿ. ಪ್ರತಿದಿನ ಎಷ್ಟೋ ಜನ ಚಕ್ರವರ್ತಿಗಳು ಹುಟ್ಟಿ ಸಾಯುವ ಈ ಜಗತ್ತಿನಲ್ಲಿ ಅವರಾರ ಹೆಸರು ಉಳಿಯುವುದಿಲ್ಲ. ಉದಾತ್ತ ಜೀವನ ನಡೆಸಿದ ಮಹಾತ್ಮರ ಹೆಸರೊಂದೇ ಉಳಿಯುತ್ತದೆ. ನೀನು ಹಾಗಾಗಲಿ ಎಂದೇ ನನ್ನ ಹಾರೈಕೆ. ಲೋಕಕ್ಕೆ ಹೆಸರಾಗಿ ಬಾಳು ಕೃಷ್ಣ. ಗುಣಭದ್ರಾಚಾರ್ಯರೇ, ನೀವೀಗ ಧರ್ಮಾವತಾರ. ನಾವು ತೆಗೆದುಕೊಂಡಿರುವ ತೀರ್ಪಿನ ಬಗ್ಗೆ ನಿಮಗೆ ಈಗಾಗಲೇ ತಿಳಿದಿದೆ. ನನಗೆ ಸನ್ಯಾಸ ದೀಕ್ಷೆಯನ್ನು ದಯಪಾಲಿಸಿ ಈ ಸಂಸಾರ ಬಂಧನದಿಂದ ನನ್ನನ್ನು ಮುಕ್ತಗೊಳಿಸಿ. ಜೈ ಶ್ರೀ ಅಮೋಘ ವರ್ಷ ನೃಪತುಂಗ ಚಕ್ರವರ್ತಿ. ನನ್ನ ಮೇಲೆ ಕರುಣೆ ಇಟ್ಟು ನನ್ನನ್ನು ಕಾಪಾಡಿದಂತೆ ಈ ಸಿಂಹಾಸನದ ಮೇಲೆ ಕುಳಿತವರೆಲ್ಲರನ್ನೂ ಕಾಪಾಡಿ. ಇಲ್ಲಿ ಸಂಭವಿಸು ಎಂದೆಲ್ಲ ಹೃದಯದಲ್ಲಿ
ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಎಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ದಯಮಾಡಿ ನಿಮ್ಮ ಹೆಸರುಗಳನ್ನ ಪಾತ್ರ ಪರಿಚಯನ ಮಾಡಿಕೊಡ್ಬೇಕು ಅಂತ ಕೊಡ್ತಿದ್ದೀನಿ. ನನ್ನ ಹೆಸರು ಪೃಥ್ವಿರಾಜ್. ನಾನು ಮಾಡಿದ ಪಾತ್ರ ಲೋಕಾದಿತ್ಯ. ನಾನು ಮಾಡಿದ ಪಾತ್ರ ನಾನು ಮಾಡಿದ ಪಾತ್ರ ಬಂಕರಸ. ನನ್ನ ಹೆಸರು ಸುಹಾಸ್. ನಾನು ಮಾಡಿದ ಪಾತ್ರ ಶ್ರೀನಿವಾಸ ಭಟ್ಟ ಹಾಗೂ ಗೋಲೆ ಭಟ್ಟರ ತಂದೆ. ನನ್ನ ಹೆಸರು ಅಭಿರಾಮ್. ನಾನು ಮಾಡಿದ ಪಾತ್ರ ಕೃಷ್ಣ. ನನ್ನ ಹೆಸರು ಶ್ರೀಸ್ಕಂದ. ನಾನು ಮಾಡಿದ ಪಾತ್ರ ಗೋಲೆಯ ಭಟ್. ನನ್ನ ಹೆಸರು ಗೌರಿಶಂಕರ್. ನಾನು ಮಾಡಿದ ಪಾತ್ರ ಬೇಡವಾಡಿ ಚಾಂದ್. ನನ್ನ ಹೆಸರು ಮೇಘರಾಜ್. ನಾನು ಮಾಡಿದ ಪಾತ್ರ ಲಕ್ಷ್ಮಣ. ನನ್ನ ಹೆಸರು ಮೋಹನ್ ಕುಮಾರ್. ನಾನು ಮಾಡಿದ ಪಾತ್ರದ ಹೆಸರು ಶಂಕರಗೌಡ. ನನ್ನ ಹೆಸರು ಕಾರ್ತಿಕ್. ನಾನು ಮಾಡಿದ ಪಾತ್ರ ಸುಲೈಮಾನ್ ಹಾಗೂ ವಿಷ್ಣುವರ್ಧನ್. ನನ್ನ ಹೆಸರು ವಿಕಾಸ್ ಜೋಸೆಡ್. ನಾನು ಮಾಡಿದ ಪಾತ್ರ ಗೋವಿಂದ. ಈ ನಾಟಕದ ಕುರಿತು ಒಂದೆರಡು ಮಾತನ್ನ ಆಡಬೇಕು ಅಂತ ಗಣಪಗೌಡ ಸರ್ನ ಕೇಳ್ಕೊಟ್ಟೆ. ಈ ಹುಡುಗರ ಡೆಡಿಕೇಶನ್ ಬಹಳ ಅದ್ಭುತವಾಗಿದೆ. ಯಾಕಂದರೆ ಕಳೆದ ಹೆಚ್ಚು ಕಡಿಮೆ ಒಂದು ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವರಿಗೆ ಒಂದೆರಡು ದಿನ ವರ್ಕ್ಶಾಪ್ ಮಾಡಿದ್ವಿ. ಅವ್ರಿಗೆ ಜಾಸ್ತಿ ಬೈತೀನಿ ನಾನು, ಯಾಕಂದರೆ ಬಹುಶಃ ನಾನು ಬೈದಿದ್ದೀನಿ ಅಂತ ಇಷ್ಟ ಅದ್ಭುತ ಮಾಡೋದು ಅಂತಲ್ಲ, ಆ ಒಂದು ಡಿಸಿಪ್ಲಿನ್, ಆ ಸೆಟ್ ಪ್ರಾಪರ್ಟಿ ನೀವು ನೋಡಿರ್ಬೋದು. ಸೆಟ್ ಪ್ರಾಪರ್ಟಿಗಳನ್ನ ಹೆಂಗೆ ಚೇಂಜ್ ಮಾಡ್ತಾರೆ ಅಂತ. ಅಂದರೆ ಇವರು ಆ 2 ದಿನದಲ್ಲಿ
ಮೊದಲು ಅವರು ನಾಟಕ ಮಾಡಿದ್ದಾರೆ. ಮೊದಲು ನಾಟಕ ಮಾಡಿದ್ದಕ್ಕೂ ಮತ್ತು ಇವತ್ತು ನಾಟಕ ಮಾಡೋದಕ್ಕೂ ವ್ಯತ್ಯಾಸಗಳನ್ನ ಅವ್ರಿಗೆ ಗೊತ್ತಾಗಿದೆ. ಹಾಗಾಗಿ ಆ ವರ್ಕ್ಶಾಪ್ಗಳಲ್ಲಿ ಅಥವಾ ನಮ್ಮ ಜೊತೆಗೆ ಕಳೆದಂತಹ ಆ ಟೈಮ್ಗಳಲ್ಲಿ ನಾನು ಅವ್ರಿಗೆ ಎಷ್ಟು ಮ್ಯಾಕ್ಸಿಮಮ್ ಅಭಿನಯದ ಕುರಿತಾಗಿ, ನಾಟಕದ ಕುರಿತಾಗಿ ಎಷ್ಟು ಹೇಳ್ಕೊಡ್ಬೇಕೋ ಅಷ್ಟನ್ನು ನಾನು ಹೇಳುವ ಪ್ರಯತ್ನ ಮಾಡಿದ್ದೇನೆ. ಅವ್ರು ಎಷ್ಟು ತಗೊಂಡಿದ್ದಾರೋ ಅವ್ರಿಗೂ ಗೊತ್ತಿಲ್ಲ. ಅವರ ಒಂದೆರಡು ಅನಿಸಿಕೆಗಳನ್ನ ಕೇಳೋಣ. ಹೇಗೆ ಬದಲಾವಣೆಗಳು ಹೇಗೆ ಅಥವಾ ರಂಗಭೂಮಿಯ ಆಸಕ್ತಿಗಳು ಹೇಗೆ ಅನ್ನೋದನ್ನು ಅವ್ರ ಮಾತಿಂದ ಕೇಳೋದು ಚೆನ್ನಾಗಿರ್ತದೆ. ಯಾರಾದರೂ ದಯವಿಟ್ಟು ಮಾತಾಡೋರು ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಇದ್ರ ಕುರಿತಾಗಿ, ಈ ನಾಟಕದ ಓವರಾಲ್ ಕುರಿತಾಗಿ ನಿಮ್ಗೆ ಏನಾದರೂ ಹೇಳಬೇಕು ಅಂತಂದರೆ ದಯಮಾಡಿ ಹೇಳ್ಕೋಬೋದು. ಮೊದಲನೇದಾಗಿ ಇವ್ರು ನಮ್ಮನ್ನ ಸಂಪರ್ಕಿಸಿದ್ದು, ನಾವು RV ಕಾಲೇಜಲ್ಲಿ ಇಮ್ಮಡಿ ಪುಲಿಕೇಶಿ ಒಂದು ನಾಟಕ ಮಾಡಿದ್ವಿ. ಅವಾಗ ಇಮ್ಮಡಿ ಪುಲಿಕೇಶಿ, ಇವಾಗ ಅಮೋಘ ವರ್ಷ ನೃಪತುಂಗ. ಯಾಕೆ ಕನ್ನಡದ ರಾಜ್ಯಗಳನ್ನ ನಾಟಕನೇ ಮಾಡ್ತಾ ಇದೀವಿ ಅಂದ್ರೆ, ಒಂದು ನಮ್ಮ ಉದ್ದೇಶ, ನಾವು ಕಾಲೇಜ್ ಸ್ಟೂಡೆಂಟ್ಸು, ಕಾಲೇಜ್ನಲ್ಲಿ ಕನ್ನಡದ ಬಗ್ಗೆ, ಕನ್ನಡದ ಇತಿಹಾಸದ ಬಗ್ಗೆ ಎಲ್ಲ ಮರ್ತೋಗ್ತಾ ಇದ್ದಾರೆ. ಹೀಗಾದ್ರೂ ನಮ್ಮ ರಾಜ್ಯನ ಸೆಲೆಬ್ರೇಟ್ ಮಾಡೋದನ್ನ ಕಲಿಯೋಣ, ನಮ್ಮ ರಾಜ್ಯ ಇತಿಹಾಸ ತಿಳ್ಕೊಳ್ಳೋಣ, ನಮಗೆ ಅಲ್ಪ ಸ್ವಲ್ಪ ಏನ್ ಗೊತ್ತೋ ಅದನ್ನ ನಮ್ಮ ಸ್ನೇಹಿತರಿಗೂ ನಮ್ಮ ಕಾಲೇಜಲ್ಲಿ ತಿಳಿಸೋಣ ಅನ್ನೋ ಒಂದು ಉದ್ದೇಶದಿಂದ ಶುರುವಾಯಿತು. ಇಮ್ಮಡಿ ಪುಲಿಕೇಶನ್ RV ಕಾಲೇಜಲ್ಲಿ ಮಾಡಿದ್ವಿ. ಅಲ್ಲೂ ಕೂಡ ನಮಗೆ ಪ್ರಥಮ ಸ್ಥಾನ ಬಂತು. ಅಲ್ಲಿ ಪ್ರೊಫೆಷನಲ್ ಟೀಮ್ಗಳು ಕೂಡ ಇನ್ನೊಂದು ಕಾಂಪಿಟೇಷನ್ ಇತ್ತು. ಅದರಲ್ಲಿ ವೃತ್ತಿರಂಗ ತಂಡದವರು ದುರೋಧನ ನಾಟಕಕ್ಕೆ ಪ್ರಥಮ ಸ್ಥಾನವನ್ನು ಪಡೆದ್ರು. ಅಲ್ಲಿ ನಮ್ಮ ನಾಟಕ ಬಹುಶಃ ಅವ್ರಿಗೆ ಇಷ್ಟ ಆಯಿತು ಅನ್ಸುತ್ತೆ. ಚಿರಾಗಣ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ಈ ತರ ಒಂದು ನಾಟಕದ ಉತ್ಸವ ಮಾಡ್ತಾ ಇದೀವಿ, ನೀವು ಇಂಟ್ರೆಸ್ಟ್ ಇದ್ರೆ ಮಾಡ್ಬೋದಂತ. ಸೊ ನಾವು ತಾರಾಸು ಅವರ ನೃಪತುಂಗ ಪುಸ್ತಕ ಓದ್ತಾ ಇದ್ದೀನಿ ನಾನು ಅವಾಗ. ಸೊ ಇದನ್ನ ಯಾಕೆ ಮಾಡಬಾರ್ದು ಅಂತ ಅನಿಸ್ತು. ಸ್ಕ್ರಿಪ್ಟ್ ಬರೆದ್ವಿ. ಅದಕ್ಕೆ ಗೋವಿಂದರ ಪಾತ್ರವನ್ನು ಸೇರಿಸಲೇಬೇಕು ಅಂತ ಅನಿಸ್ತು. ಯಾಕಂದ್ರೆ ಇಡೀ ದಕ್ಷಿಣ ಭಾರತ ಇತಿಹಾಸದಲ್ಲಿ ಉತ್ತರವನ್ನೆಲ್ಲ ಆಡಿದಂತಹ ಒಬ್ಬನೇ ಒಬ್ಬ ಏಕಾದರೆ ಮುಮ್ಮಡಿ ಗೋವಿಂದ. ಆದ್ರೆ ಇಲ್ಲಿರುವಂತ 90% ಜನ ಅವ್ರ ಹೆಸರನ್ನೇ ಕೇಳಿರೋದಿಲ್ಲ. ಸೊ ಮುಮ್ಮಡಿ ಗೋವಿಂದ್ರನ್ನ ಒಂದಷ್ಟು ASI ಡಾಕ್ಯುಮೆಂಟ್ಗಳಿಂದ ರಿಸರ್ಚ್ ಮಾಡಿ ಅಲ್ಲಿಂದ ಕತೆ ಹೇಳಿದು ಒಂದಷ್ಟು ಕ್ಯಾರೆಕ್ಟರ್ನ ನಾವೇ ಹುಟ್ಟು ಹಾಕಿದ್ವಿ. ಸ್ಮೃತಿ ದೇವಿ ಆಗಿರ್ಬೋದು, ಈ ರೀತಿ. ಆಮೇಲೆ ಅಮೋಘ ವರ್ಷದ ಪಾರ್ಟ್ 90% ಪೂರ್ತಿ ತಾರಸು ಅವರ ಕಾದಂಬರಿಯಿಂದನೇ ಅಡಾಪ್ಟ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ಮಾಡಿದ್ವಿ. ನಮ್ದು ಏನೇ ಅಂದ್ರೂ ನಾವು ಕಾಲೇಜ್ ಮಟ್ಟಕ್ಕೆ ಮಾಡ್ತೀವಿ, ಪ್ರೊಫೆಷನಲ್ಸ್ ಅಲ್ಲ ನಾವು. ಸೊ ಸರ್ ಬಳಿ ಒಂದ್ 2 ದಿನ ವರ್ಕ್ಶಾಪ್ ಆದಾಗ ನಮ್ಗೆ ತುಂಬಾ ಯೂಸ್ ಆಯ್ತದು. ಅಂದ್ರೆ ಡ್ರಾಮಾ ನಾವೇನೋ ಡೈಲಾಗ್ ಹೇಳ್ಬಿಡ್ತೀವಿ, ಸರ್ ಅದನ್ನ ಹೇಳ್ತೀವಿ, ನೀವು ಬರೀ ಡೈಲಾಗ್ಸ್ ಹೇಳ್ತೀರಪ್ಪ, ನೀವು ಬರೀ ಎತ್ತು ಹುಚ್ಚ ಇದ್ದಂಗೆ ಡೈಲಾಗ್ಗಳು ಹೇಳ್ತೀರಾ. ಅದರಲ್ಲಿ ನೀವು ಪಾತ್ರವನ್ನ ಹಿಡ್ಕೊಳ್ಳೋದನ್ನ ಕಲಿಬೇಕು, ಪಾತ್ರವನ್ನು ಮೈಗೂಡಿಸ್ಕೊಳ್ಳೋದನ್ನ ಕಲಿಬೇಕು. ಅದನ್ನ ಅಷ್ಟು ಒಂಥರ ಇಂಟೆನ್ಸಿಟಿಯಿಂದ ಹೇಳೋರು. ಸೊ ಅದು ಇವತ್ತು ಯೂಸ್ ಆಗಿದೆ, ತೆರೆ ಮೇಲೆ ಬಂದಿರೋದನ್ನ ನೀವೆಲ್ಲರೂ ಕಂಡಿದ್ದೀರಾ, ಖುಷಿ ಪಟ್ಟಿದ್ದೀರಾ. ಸೊ ಸರ್ಗೆ ಅದಕ್ಕಾಗಿ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಸಾಕು. ಯಾಕಂದ್ರೆ ನೆಕ್ಸ್ಟ್ ಇನ್ನೊಂದು ನಾಟಕ ಇದೆ, ಹಾಗಾಗಿ ಥ್ಯಾಂಕ್ ಯು ಕಣ್ರು. ಯಾಕಂದ್ರೆ ಒಂದು ನಾಟಕ ಮಾಡಿ ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಿ ಅಂದ್ರೆ ನಿಮ್ಮ ಒಳಗಡೆಗೆ ಒಂದು ಸಣ್ಣ ಕಲೆಗಾರ ಇದ್ದಾನೆ. ಅಂದ್ರೆ ಯಾರೊಬ್ರು ಹೇಳುವುದನ್ನೆಲ್ಲ ಕೇಳಿಕೊಂಡು ಅದನ್ನ ಚಾಚು ತಪ್ಪದೆ ಮಾಡುವಂತ ಮನಸ್ಥಿತಿ ಇದೆಯಲ್ಲ, ಬಹುಶಃ ನಿಮ್ಮ ಒಳಗಡೆಗೆ ರಂಗಭೂಮಿ ಅಥವಾ ಒಂದು ಸಣ್ಣ ಕಲೆಯ ಅನುಭವ ಒಳಗಡೆಗೆ ಸ್ಪಾರ್ಕ್ ಆಗಿದೆ. ನಿಮ್ಗೆ ಯಾವಾಗ ಬೇಕಾದರೂ ನಮ್ಮ ವೃತ್ತಿ ರಂಗ ತಂಡಕ್ಕೆ ಬರ್ಬೋದು. ನಾಟಕ ನಿರಂತರವಾಗಿ ನಮಗೆ ನಾಟಕ ನಡೀತಿರ್ತದೆ, ಬಂದು ಪಾರ್ಟಿಸಿಪೇಟ್ ಮಾಡಿ. ಇನ್ನೂ ಜಾಸ್ತಿ ಅಭಿನಯದ ಬಗ್ಗೆ ತಿಳ್ಕೊಳ್ಳಿ. ಯಾಕಂದರೆ ಅಭಿನಯ ಅನ್ನೋದು ಭಾಳ ದೊಡ್ಡ ಸಾಗರ. ಅದು ನೀವೆಷ್ಟು ಕಲ್ತ್ರೂ ಕಡಿಮೆನೆ. ಹಾಗಾಗಿ ಬನ್ನಿ ನಾಟಕ ಮಾಡೋಣ. ಈಗ ಕನ್ನಡದ ಇತಿಹಾಸವನ್ನ ತೋರಿದಂತಹ ಮರೆತೋದ ಮಾನ್ಯ ಕೀಟ. ಸೊ ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತೀವಿ. ಆ ನಾಟಕಗಾರರಿಗೆ ಈಗ ನಮ್ಮ ವೃತ್ತಿ ತಂಡದಿಂದ ನಿರ್ದೇಶಕರು ದಯಮಾಡಿ ನೆನಪಿನ ಕಾಣಿಕೆಯನ್ನ ನೀಡಬೇಕು ಅಂತ ಕೋರ್ತಾ ಇದ್ದೀನಿ ಸರ್. ದಯಮಾಡಿ ಜೋರಾದ ಚಪ್ಪಾಳೆ. ಕೊಡ್ತಾ ಇಲ್ಲ ನನಗೆ, ಎಲ್ಲ ಕೊಡ್ತಾ ಇರ್ತಾರೆ. ಯಾಕೋ ನನ್ನ ದುಪ್ಪತ್ತನೇ ಕೊಡಲಿಲ್ಲ.
ಹಂಗೆ ಮಾಡ್ತೀವಿ ಎಲ್ಲ ಹತ್ರ ಬರ್ತೀವಿ ಸರ್ ಒಂದು ನಿಮಿಷ ವೃಕ್ಷದ ಕಡೆಯಿಂದ ಹೇಳ್ತೀನಿ. ಭಾಳ ನಾಟಕ ಭಾಳ ಚೆನ್ನಾಗಿ ಮೂಡಿ ಬಂತು. ಬಟ್ ಅಮೋಘ ವರ್ಷ ನಿಮ್ದು ಸ್ವಲ್ಪ ನಿಮ್ಗೆ ಹೇಳ್ಕೊಡ್ತಾರೆ, ನೀವು ಬರ್ತೀವಿ ಅಂತ ಹೇಳಿ ಭಾಳ ನಿಮ್ದೊಂದು ಭಾಳ ಚೆನ್ನಾಗಿ ಬಂತು. ನಿಮ್ದೆಲ್ಲ ನಿಮ್ದು ಬ್ಯಾಕ್ಗ್ರೌಂಡ್ ಏನಿಲ್ಲ ಸರ್. ಸ್ಕೂಲಲ್ಲಿ ಏಕಪಾತ್ರ ಅಭಿನಯ ಮಾಡ್ತಿದ್ದೆ. ಅದಾದಮೇಲೆ ಇಂಜಿನಿಯರಿಂಗ್ ಕಾಲೇಜಿಗೆ ಬಂದಾಗ ಅಂದರೆ ರಂಗ ಸಂಸ್ಕೃತಿ ನಮ್ಮ ತಂಡ ಇದೆ. ಸೊ ಅದರಲ್ಲಿ ತುಂಬ ತೊಡಗಿಸ್ಕೊಂಡಿರೋದು